ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಜ್ಞಾನ ಪೂರ್ಣರು ಮತ್ತು ಜ್ಞಾನ ಸಂಪನ್ನರು ಅಂತ ಅರ್ಥ. ಜ್ಞಾನ ಸಂಪನ್ನರು ಹೇಳುವಂತ ವಿಷಯವನ್ನ ಬಾಬಾ ನಮಗಿವತ್ತು ವಿಚಾರ ಸಾಗರ ಮಂಥನ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಈ ಜ್ಞಾನ ಅಂತಂದ್ರೆ ಏನು? ಜ್ಞಾನ ಅಂತಂದ್ರೆ ವಿಷಯ, ಇನ್ಫಾರ್ಮೇಶನ್. ಓಕೆ, ನಾವೆಲ್ಲ ಯಾರು? ಆತ್ಮರು. ಆತ್ಮ ಅಲ್ವಾ? ಈ ಮೊದಲು ಏನಂತ ತಿಳ್ಕೊಂಡಿದ್ವಿ? ದೇಹ ಅನ್ಕೊಂಡಿದ್ವಿ. ದೇಹ ಅಂತ ತಿಳ್ಕೊಂಡಿದ್ವಿ ಅಲ್ವಾ? ಅದು ಜ್ಞಾನನೋ ಅಜ್ಞಾನನೋ? ಅಜ್ಞಾನ. ಜ್ಞಾನ. ನಾವು ಆತ್ಮಗಳು ಪರಮಧಾಮದಿಂದ ಈ ಸ್ಥೂಲ ಪ್ರಪಂಚಕ್ಕೆ ಬಂದಿದ್ದೀವಿ. ಸರಿನಾ? ಯಾಕೆ ಬಂದಿದ್ದೀರಿ? ಪಾತ್ರ ಪಾತ್ರ. ಮಾಡ. ಪಾತ್ರ ಮಾಡೋದು ಸರಿ. ಮತ್ತೆ ಏನ್ ಬೇಕು? ಏನ್ ಬೇಕು ಅಂತ ಬಂದಿದ್ದೀರಾ? ತರಕಾರಿ ಮಾರ್ಕೆಟಿಗೆ ಹೋಗ್ತೀರಾ, ಏನ್ ತರ್ಲಿಕ್ಕೆ? ತರಕಾರಿ ತರ. ಹಾ, ಬೇಕರಿಗೆ ಹೋಗ್ತೀರಾ, ಯಾಕೆ? ಗ್ರೇಟ್ ಅಂತಾರೆ. ಹಾಲು ತರ್ಲಿಕ್ಕೆ. ಡಾಕ್ಟರ್ ಹತ್ರ ಯಾಕೆ ಹೋಗ್ತೀರಿ? ಹುಷಾರಿಲ್ಲಿದ್ದವ. ಆರೋಗ್ಯ ಸರಿ ಮಾಡಿ. ಪರಂಧಾಮದಲ್ಲಿ ಇಲ್ಲಿ ಯಾಕೆ ಬಂದಿದ್ದೀರಿ? ಆತ್ಮ ಯಾಕೆ ಬಂದಿದೆ? ಲೆಕ್ಕಾಚಾರ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇದನ್ನ ಅನುಭವಿಸ್ಲಿಕ್ಕೆ. ಪಾತ್ರ ಅಂತ ಇವಾಗ ಗೊತ್ತಾಗಿರೋದು. ಇದನ್ನ ಅನುಭವಿಸ್ಲಿಕ್ಕೆ ಕರ್ಮ ಮಾಡ್ಬೇಕು, ಕರ್ಮದ ಫಲ ಬರ್ತದ, ಅದೆಲ್ಲ ಪ್ರಶ್ನೆ ಬೇರೆ. ಆದ್ರೆ ಮುಖ್ಯವಾಗಿ ನಾನು ಬಂದಿರೋದು ಯಾಕೆ? ಇದನ್ನ ಅನುಭವಿಸ್ಲಿಕ್ಕೆ ತಾನೆ. ಹೌದಲ್ವೋ? ವಿಚಾರ ಮಾಡಿ. ನಾನು ಆತ್ಮ ಈ ಪ್ರಪಂಚಕ್ಕೆ ಬಂದಿರೋದು ಶಾಂತಿ, ಸುಖ, ಆನಂದ, ಪ್ರೀತಿ, ಪವಿತ್ರತೆಯನ್ನು ಪರಮಾತ್ಮನಲ್ಲಿ ಸಪ್ತ ಗುಣಗಳಿದ್ದಾವೆ, ಅದನ್ನು ಅನುಭವಿಸ್ಲಿಕ್ಕೆ ನಾನು ಬಂದಿರುವಂತ. ಹೌದಾ? ಅನುಭವಿಸ್ಲಿಕ್ಕೆ ತಾನೇ ಬಂದಿದ್ದೀವಿ. ಯಾವುದು ಆತ್ಮನಿಗೆ ಸುಖವನ್ನ ಕೊಡುತ್ತೋ, ಸಂತೋಷವನ್ನ ಕೊಡುತ್ತೋ, ಆನಂದವನ್ನ ಕೊಡುತ್ತೋ, ಯಾವ್ದು ಆತ್ಮನಿಗೆ ಬೇಕಾಗಿದೆಯೋ ಅದನ್ನ ತಾನೇ ಅನುಭವಿಸ್ಲಿಕ್ಕೆ ಬಂದಿದ್ದೀವಿ. ನನಗೆ ನಾಲ್ಗೆಗೆ ಸಿಹಿ ಬೇಕಪ್ಪ, ಕಹಿ ಸಿಕ್ಕಿದ್ರೆ ಬೇಕು ಅಂತ ಅನ್ಸತ್ತ? ಇಲ್ವಲ್ಲ. ನಮ್ಗೆಲ್ಲರಿಗೂ ಕಹಿ ಮಾತ್ರೆ ನುಂಗುವಂತ ಆಸಕ್ತಿ ಇದೆಯಾ, ಅಥವಾ ಇಂಜೆಕ್ಷನ್ ತಗೊಳ್ಳೋ ಆಸಕ್ತಿ ಇದೆಯಾ? ಯಾರಿಗೂ ಇಲ್ಲ. ಆದ್ರೆ ಕಾಯಿಲೆ ಬಂದಾಗ ಏನ್ ಮಾಡ್ಬೇಕಾಗ್ತದೆ? ತೆಗೆದುಕೊಳ್ಳಬೇಕಾದಂತ ಅನಿವಾರ್ಯತೆ ಬರ್ತದೆ. ಕಾಯಿಲೆ ಯಾಕೆ ಬಂತು? ಯಾವ್ದೋ ಐಟಮ್ ಜಾಸ್ತಿ ತಂದ್ಬಿಟ್ಟಿದೀವಿ, ಅದಕ್ಕಾಗಿ ತಾನೇ ಕಾಯಿಲೆ ಬಂದಿದೆ. ಅದಕ್ಕಾಗಿ ದುಃಖ, ನೋವು, ಅಳು ಇದನ್ನ ಅನುಭವಿಸ್ಲಿಕ್ಕೆ ನಾವು ಬಂದಿದ್ದೀವಿ ಅಲ್ವಲ್ಲ. ಆದರೆ ಗೊತ್ತಿಲ್ಲದೇನೆ ನಾನು ಕರ್ಮವನ್ನು ಮಾಡಿದಾಗ ಆ ಕರ್ಮದ ಫಲವನ್ನ ನಾನೇ ಅನುಭವಿಸಬೇಕಾಗಿರುವಂತ ಅನಿವಾರ್ಯತೆ ಇರುವಂತ ಕಾರಣದಿಂದ ಅದು ಬೇಡ ಅಂದ್ರೂ ನಮ್ಗೆ ಬರ್ತಾ ಇದೆ ಅಲ್ವಾ. ನಮ್ಗೆ ಬೇಕಾಗಿರೋದೇನೋ ಶಾಂತಿ, ಸಿಗ್ತಾ ಇರೋದೇನೋ ಅಶಾಂತಿ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ದಿನದಲ್ಲಿ ನೀವು ಶಾಂತಿ ಹೆಚ್ಚಿಗೆ ಅನುಭವಿಸ್ತಿರೋ ಅಶಾಂತಿ ಹೆಚ್ಚಿಗೆ ಅನುಭವಿಸ್ತಿರೋ? ಸರಿ, ದಿನದಲ್ಲಿ ನಿಮ್ಗೆ ಶಾಂತಿ ಜಾಸ್ತಿ ಇರ್ತದೋ ಅಶಾಂತಿ ಜಾಸ್ತಿ ಇರ್ತದೋ? ಶಾಂತಿ ಇರ್ತದೆ, ಶಾಂತಿನೇ ಇರೋದು. ಆದ್ರೆ ನಾವು ಅನುಭವಿಸೋದು ಯಾವ್ದನ್ನ? ಅಯ್ಯೋ ತಲೆನೋವು ಬಂದ್ಬಿಡ್ತಣ್ಣವ್ರು, ಇವತ್ತು ಅರ್ಧ ಗಂಟೆ 23 ಗಂಟೆ ಆರಾಮ್ ಇಡ್ತೀರಿ, ಅದನ್ನ ಗಮನ ಇಟ್ಟುಬಿಟ್ಟು ಅನುಭವಿಸೋದಿಲ್ಲ. ತಲೆನೋವು ಮಾತ್ರ ತುಂಬಾ ಮನ ಬುದ್ಧಿ ಇಟ್ಬಿಟ್ಟು ಏನ್ ಮಾಡ್ಬಿಡ್ತೀವಿ, ಅದನ್ನ ಚೆನ್ನಾಗಿ ಅನುಭವಿಸ್ತೀವಿ, ಅದನ್ನ ಬೇರೆ ವರ್ಣನೆಯನ್ನು ಕೂಡ ಮಾಡ್ತೀವಿ. ಹೌದಲ್ವೋ? ಅಂದ್ರೆ ಅದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಡ್ತೀವಿ. ಬೇರೆಯವ್ರ ಜೊತೆಗೆ ನಮ್ಮ ಕಷ್ಟಗಳನ್ನ, ತೊಂದರೆಗಳನ್ನ, ಸಮಸ್ಯೆಗಳನ್ನ, ಆತ್ಮಕ್ಕೆ ಆಗಿರುವಂತ ತೊಂದರೆಯನ್ನ ಮಾತ್ರ ವರ್ಣನೆಯನ್ನ ಮಾಡ್ತೀವಿ ಹೊರತು ನಮ್ಗೆ ಸಿಕ್ಕಿರುವಂತಹ ಪ್ರಯೋಜನ ಹೇಳೋದಿಲ್ಲ. ಯಾವ್ದೊಂದು ವ್ಯಾಪಾರ ಹತ್ರ ಹೋಗಿ, ಹೇಗಿದ್ದೀರಿ ವ್ಯಾಪಾರ? ವ್ಯಾಪಾರನೇ ಇಲ್ಲ ಅಂತ ಹೇಳ್ತಾರ, ಲಾಭ ಆಗಿರೋದು ಹೇಳೋದೇ ಇಲ್ಲ. ಹೌದು ತಾನೆ? ಎಲ್ಲ ಮಾಡಿ ನಮ್ಗೆ ಲಾಭನೇ ಇಲ್ಲ ಅಂತ ಹೇಳ್ತಾರೆ, ಸುಳ್ಳು ಹೇಳ್ತಾನ ಅವನು. ವ್ಯಾಪಾರ ಮಾಡ್ತಾನ ಅವನು. ಯಾರ ತರದ ಬೇಕಾದ್ ಹೋಗಿ ಕೇಳಿ. ಹೆಚ್ಚಿನ ಜನ ಹೇಳುದೇನು ಅಂತ ಹೇಳಿದ್ರೆ, ದುಃಖ ಇದೆ, ಕಷ್ಟ ಇದೆ, ಹೇಗಿದ್ದೀರಿ? ಸುಮ್ಮನೆ ಬಾಯಲ್ಲಿ ಚೆನ್ನಾಗಿದ್ದೀವಿ ಅಂತ ಹೇಳ್ತೀವಿ. ಆಮೇಲೆ ಅವ್ರ ಹತ್ರ ಮಾತಾಡಿಸಿ ಇಷ್ಟು ದೊಡ್ಡ ಲಿಸ್ಟ್ ಬರ್ತದೆ, ಅಯ್ಯೋ ಹಿಂಗಿದೆ, ಹಿಂಗಿದೆ, ಹಂಗಿದೆ, ಹಿಂಗಿದೆ ಅಂತ. ಓಕೆ, ಪ್ರತಿದಿನ ನೀವೆಲ್ಲ ಊಟ ಮಾಡ್ತಿರೋ ಮಾಡಲ್ವೋ? ಸರಿ, ಊಟ ಮಾಡಿದಾಗ ಆಹಾರ ರುಚಿಕರ ಆಗಿರ್ತದೋ ಇಲ್ವೋ? ಗಮನ ರುಚಿ ಕಡೆಗಿರ್ತದೋ, ಮನಸ್ಸು ಟೆನ್ಷನ್ ಕಡೆಗಿರ್ತದೋ? ಮನ್ಸು ಟೆನ್ಷನ್ ಕಡೆನೇ ಇರ್ತದೆ. ಯಾವ್ದು ಅಸಫಲತೆ ಇದೆಯೋ ಅದ ಕಡೆ ತಾನೇ ಇರ್ತದೆ. ಅದಕ್ಕಾಗಿ
ಯಾವ್ದು ಕಡೆಗೆ ನಾವು ಗಮನವನ್ನ ಕೊಡ್ತಾ ಇದ್ದೀವಿ? ದುಃಖದ ಕಡೆನೋ ಸುಖದ ಕಡೆನೋ ಎರಡೂ ಇದೆಯಲ್ವಾ ಆತ್ಮೀಯರೇ ನಮ್ಮ ಜೀವನದಲ್ಲಿ. ಹಾಗಿದ್ರೆ ಜ್ಞಾನಪೂರ್ಣರು, ಜ್ಞಾನ ಸಂಪನ್ನರು ಅಂತಂದು ಯಾರು? ನಾಟಕಕ್ಕೆ, ಪರಮಾತ್ಮನಿಗೆ ನಾವು ಪದಮದಷ್ಟು ಧನ್ಯವಾದ ಹೇಳಬೇಕು. ಯಾಕಂದ್ರೆ ನಮ್ಗೆ ಜ್ಞಾನ ಸಿಕ್ಕಿದೆ ತಾನೆ? ಯಾವ ಜ್ಞಾನ? ಸಿಕ್ಕಿದೆ. ಆತ್ಮಿಕ ಜ್ಞಾನ. ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನ, ಸೃಷ್ಟಿ ನಾಟಕ ಚಕ್ರದ ಜ್ಞಾನ, ಕರ್ಮದ ಜ್ಞಾನ, ಕರ್ಮದ ಫಲದ ಜ್ಞಾನ, ಏನು ಕರ್ಮ ಮಾಡಿದ್ರೆ ಏನಾಗ್ತದೆ, ಯಾವುದು ಬೇಕು ಯಾವುದು ಬೇಡ, ಸಂಪೂರ್ಣ ಜ್ಞಾನವನ್ನ ಭಗವಂತ ನಮ್ಗೆ ಕೊಟ್ಟಿದಾರೋ ಕೊಟ್ಟಿಲ್ವೋ? ಕೊಟ್ಟಿದ್ದಾರೆ. ನಾವು ಕೇಳಿದೇವೋ ಕೇಳಿಲ್ವೋ? ಕೇಳಿದ್ವಿ, ಓದಿದೇವೋ ಇಲ್ವೋ? ಓದಿದ್ವಿ, ಬೇರೆ ತಿಳಿಸ್ತಾ ಇದ್ದೀವೋ ಇಲ್ವೋ? ತಿಳಿಸ್ತಾರೆ. ಅದನ್ನೇ ಜಾಸ್ತಿ ಮಾಡ್ತೀವಿ. ಆದರೆ ಇದು ಯಾರಿಗೂ ಕೂಡ ಜ್ಞಾನಪೂರ್ಣರು ಅಂತ ಹೇಳೋದಿಲ್ಲ. ಜ್ಞಾನಪೂರ್ಣರು, ಜ್ಞಾನ ಸಂಪನ್ನರು ಯಾರು ಅಂತಂದ್ರೆ, ಕೇಳಿರುವ ಓದಿರುವಂತಹ ಜ್ಞಾನವನ್ನ ಅದು ಯಾವ ರೀತಿ ಇದೆಯೋ ಅದೇ ರೀತಿ ತನ್ನ ಜೀವನದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ, ಪ್ರತಿಯೊಂದು ಕರ್ಮದಲ್ಲೂ ವಿಧಿವತ್ತಾಗಿ ವಿಧಾನಪೂರ್ವಕವಾಗಿ ಅದನ್ನ ಧಾರಣೆಯನ್ನ ಮಾಡಿ ಆ ಜ್ಞಾನದ ಆಧಾರದ ಫಲವನ್ನ ಆ ಆತ್ಮ ಅನುಭವಿಸಬೇಕು. ಏನ್ ಮಾಡ್ಬೇಕು? ಅನುಭವಿಸಬೇಕು. ಆವಾಗ ಆತ್ಮ ಏನಾಗ್ತಾರೆ? ಜ್ಞಾನ ಸಂಪನ್ನ, ಜ್ಞಾನ ಪೂರ್ಣ. ಮಾರ್ಕೆಟ್ನಿಂದ ಮಾವಿನ ಹಣ್ಣು ತಗೊಂಡು ಬಂದಿದ್ದೀರಿ, ತುಂಬಾ ರುಚಿಕರಿ ಆದಂತ ಮಾವಿನ ಹಣ್ಣು, 70 ರೂಪಾಯಿ ಕೆಜಿ ಇದ್ದು ಅದನ್ನ ತಗೊಳ್ದೆ 100 ರೂಪಾಯಿ ಮಲ್ಲಿಕಾದೇ ತಗೊಂಡು ಬಂದಿದ್ದೀರಿ. ತಗೊಂಡು ಬಂದ್ಬಿಟ್ಟು ಕಟ್ ಮಾಡ್ಬಿಟ್ಟು ತಿನ್ಬೇಕಾದ್ರೆ ಯಾರ್ದೋ ಒಂದು ಫೋನ್ ಬಂತು. ಫೋನಲ್ಲಿ ಮಾತಾಡ್ತಾ ಮಲ್ಲಿಕಾ ಹಣ್ಣನ್ನ ತಿಂದ್ರಿ. ಆ ಕಡೆಯಿಂದ ಯಾರ್ದೋ ಸಾವಿನ ಸುದ್ದಿನೋ, ನೋವಿನ ಸುದ್ದಿನೋ, ಕಾಯಿಲೆ ಸುದ್ದಿನೋ ಬಂತು. ಓಕೆ, ಮಾತಾಡ್ಕೊಂಡು ಮಲ್ಲಿಕಾ ಹಣ್ಣನ್ನ ತಿಂದ್ರೆ ಮಲ್ಲಿಕಾ ಹಣ್ಣಿನ ರುಚಿಯನ್ನ ಆಸ್ವಾದಿಸಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಆವಾಗ ನೀವು ಜ್ಞಾನ ಸಂಪನ್ನರು ಆದ್ರೂ ಆಗಿಲ್ವೋ? ಹಾಗೆ ಯಾವ ಹಣ್ಣು ಕೈಲಿ ಇಟ್ಕೊಂಡಿದ್ದೀರಿ? ಯಾಕೆ ಇಟ್ಕೊಂಡಿದ್ದೀರಿ? ತಿನ್ನೋದು. ಚಪ್ಪರಿಸಿ ತಿನ್ಲಿಕ್ಕೆ. ನಾಲ್ಗೆ ಮೇಲೆ ಇಟ್ಬಿಟ್ಟು 100 ರೂಪಾಯಿ ಕೊಡ್ತೀರಲ್ಲ, ಅದನ್ನ ಚೆನ್ನಾಗಿ ನಾಲ್ಗೆ ಮೇಲೆ ಇಟ್ಟು ಅದು ಚೆನ್ನಾಗಿ ರುಚಿಯನ್ನು ಅನುಭವ ಮಾತ್ರ ಮಾಡ್ಬೇಕು. ಬೇರೆ ತಿನ್ನಿದ್ರೆ ಪಕ್ಕದಲ್ಲಿ ಇಲ್ಲೇ ಅದು. ಯಾಕೆ? ಮಾವಿನ ಹಣ್ಣು ಸೀಸನ್, ನಾಳೆ ಸಿಕ್ಕೋದಿಲ್ಲ. ಅದು ಸಿಕ್ಕಿದಾಗ ನಾಲ್ಗೆ ಮೇಲೆ ಚೆನ್ನಾಗಿ ಸುಖ ಅನುಭವ ಮಾಡಬೇಕು ಅಂದ್ರೆ ಮನ ಬುದ್ಧಿ ಬೇರೆ ಎಲ್ಲೂ ಕೂಡ ಏನಾಗಬಾರ್ದು, ಹೋಗ್ಬಾರ್ದು. ಕೂಡದು, ಬೇರೆ ಎಲ್ಲೂ ಇಡಬಾರ್ದು. ನಾಲ್ಗೆ ಮೇಲೆ ಮಾವಿನ ಹಣ್ಣು ಇದೆ, ಎಷ್ಟೊತ್ತು ಇಡ್ಲಿಕ್ಕೆ ಆಗ್ತದೆ ಇಟ್ಕೊಳ್ಬೇಕು, ರುಚಿಯನ್ನು ಅನುಭವಿಸ್ಬೇಕು. ಅವಾಗ ನೀವೇನಾದ್ರಿ? ಜ್ಞಾನ ಸಂಪನ್ನ. ಜ್ಞಾನ ಸಂಪನ್ನರು. ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ, ಯಾವ ವಸ್ತುವಿನ ಜೊತೆಯಲ್ಲಿ ನೀವು ಇವಾಗ ಇದ್ದೀರೋ ಅದನ್ನ ಕಟ್ ಮಾಡಿ ನಾಲ್ಗೆ ಮೇಲೆ ಇಟ್ಟಿದ್ದೀರಿ, ವಿಧಾನವನ್ನು ಇಟ್ಟಿದ್ದೀರಿ ಅಂತಂದ್ರೆ ಅವಾಗ ಏನಾಗ್ತದೆ? ರುಚಿ ಗೊತ್ತಾಗ್ತದೆ. ಸರಿ, ಆ ಮಾವಿನ ಹಣ್ಣು ತಿನ್ಬೇಕಾದ್ರೆ ಆದ್ಮೇಲೆ ಮಾವಿನ ಜೊತೆಗೆ ಸಿಪ್ಪೆನೂ ಸೇರಿಬಿಟ್ಟು ಬಾಯಲ್ಲಿ ಹಾಕ್ಬಿಟ್ಟು ಅಗೀತಾ ಇದ್ದೀರಿ, ಜಗೀತಾ ಇದ್ದೀರಿ, ಏನಾಗ್ತದೆ? ಏನಾಗತ್ತೆ? ಮಾವಿನ ಹಣ್ಣಿದೆ, ಸಿಪ್ಪೆ ಚೆನ್ನಾಗಿದೆ, ದುಡ್ಡು ಕೊಟ್ಟಿದೀವಲ್ಲ ಅಂತ ಹೇಳ್ಬಿಟ್ಟು ಯಾರೊಬ್ರು ಕಂಜೂಸಿದ್ರು, ಸಿಪ್ಪೆನ ಹಾಕ್ಬಿಟ್ಟು ಬಾಯಲ್ಲಿ ಹಾಕದ, ಅವಾಗ ಏನಾಗ್ತದೆ? ಮುಗ್ದಾಗುತ್ತೆ. ಅವಾಗ ಸಿಪ್ಪೆ ಸ್ವಲ್ಪ ಕಹಿ ಇರ್ತದೋ ಇರಲ್ವೋ? ಸಪ್ಪೆ ಇರ್ತದೋ ಇರಲ್ವೋ? ಇರ್ತೈತೆ. ಅದೆಲ್ಲ ಮಿಕ್ಸ್ ಆದಾಗ ಏನಾಯ್ತು? ಸಪ್ಪೆ ಆಯ್ತು. ಅವಾಗ ಮಾವಿನ ರುಚಿ ಕಡಿಮೆ ಆಯ್ತು ಆಗಿಲ್ವೋ? ಆಯ್ತು. ಅದೇ ಮಾವಿನ ಚೆನ್ನಾಗಿರ್ಬೇಕು ಅಂತ ನೀವು ಅದಕ್ಕೆ ಹಾಲು ಮಿಕ್ಸ್ ಮಾಡಿದ್ರಿ, ಯಾಲಕ್ಕಿ ಮಿಕ್ಸ್ ಮಾಡಿದ್ರಿ, ಸಕ್ಕರೆ ಮಿಕ್ಸ್ ಮಾಡಿದ್ರಿ, ಪುರಿ ಮಿಕ್ಸ್ ಮಾಡಿ ರಸಾಯನ ಮಾಡ್ಬಿಟ್ಟು ತಿಂದಾಗ ಏನಾಗ್ತದೆ? ಏನಾಗ್ತದೆ? ರುಚಿಕರವಾಗಿರುತ್ತೆ. ಅದೆಲ್ಲ ಎಡಿಷನ್ ಆಗುತ್ತೆ ಹೊರತು ಒರಿಜಿನಲ್ ಮಾವಿನ ಹಣ್ಣಿನ ರುಚಿ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಹಾಗೆ ಆ ಒಂದು ಮಲ್ಲಿಕಾ ಮಾವಿನ ಹಣ್ಣು ಹೇಗಿದೆ ಹೇಳೋದಕ್ಕೆ ಅದು ಮಾವಿನ ಹಣ್ಣು ಮಾತ್ರ ಇರಬೇಕೆ ಹೊರತು ಅದಕ್ಕೆ ಸಿಪ್ಪೆ ಆಗ್ಲಿ, ಕೊಳುತೋಗಿರೋದಾಗ್ಲಿ, ಅಥವಾ ಅದು ಹಣ್ಣಾಗಿರೋಕ್ಕಿಂತ ಮೊದಲು ಕೂಡ ತಿನ್ನಬಾರ್ದು. ಹೌದಾ? ಹೌದು. ಹಣ್ಣೆ ಆಗಿಲ್ಲ ಅದಾಗ ತಿಂದ್ರೆ ಏನಾಗ್ತದೆ? ಹುಳಿ ಆಗ್ತದೆ. ಕೊಳ್ತೋದ್ಮೇಲೆ ತಿಂದ್ರೆ ಏನಾಗ್ತದೆ? ಕೆಟ್ಟ ವಾಸನೆ ಬರ್ತದೆ. ಅದು ಸಿಪ್ಪೆನೂ ಸಹಿತ ಸೇರಿಸ್ಬಿಟ್ಟು ತಿನ್ನಬಾರ್ದು. ತಿನ್ನುವಂತ ಸಮಯದಲ್ಲಿ ನನ್ನ ಗಮನ ಸಂಪೂರ್ಣವಾಗಿ ಅದಲ್ಲೇ ಇರಬೇಕು, ಬೇರೆ ಏನು ಮಿಕ್ಸ್ ಮಾಡಬಾರ್ದು. ನೋಡಿ ಎಷ್ಟು ಕಂಡೀಷನ್ಗಳಿದ್ದಾವೆ ಅಲ್ವಾ? ಸಂಪೂರ್ಣ ಗಮನ ಅದ ಕಡೆಗೆ ಮಾತ್ರ ಇರ್ತದೆ. ಆವಾಗ ಮಾತ್ರ ಮಲ್ಲಿಕಾ ಹಣ್ಣಿನ ರುಚಿ ಏನು ಅಂತ ನಿಮ್ಗೆ ಗೊತ್ತಾಗ್ತದೆ. ಆ ಕರ್ಮದ ಫಲ ನಿಮ್ಗೆ ಖುಷಿಯನ್ನ ಕೊಡ್ತೈತೆ. ಹೌದಾ? ಇಲ್ಲಿ ಜ್ಞಾನ ಸಂಪನ್ನರು ಅಂತಂದ್ರೆ ನೀವು ಆತ್ಮವಾಗ್ಬೇಕು,
ನಿಮ್ಮ ಮನ ಬುದ್ಧಿನ ಸಂಪೂರ್ಣವಾಗಿ ಪರಮಾತ್ಮನ ಕೈಯಲ್ಲಿ ಕೊಡಬೇಕು. ಪರಮಾತ್ಮ ಆ ದಿನ ನಿಮ್ಗೆ ಏನು ಭೋಜನವನ್ನು ಕೊಡಬೇಕು, ಪಾಲನೆಯನ್ನು ಕೊಡಬೇಕು, ಶಕ್ತಿಯನ್ನು ಕೊಡಬೇಕು, ಸ್ವಚ್ಛ ಮಾಡಬೇಕು, ಅಥವಾ ನಿಮ್ಮ ಮೂಲಕ ನಿಮ್ಮ ವೈಯಕ್ತಿಕ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡಬೇಕು ಅಂತ ಏನು ಇಷ್ಟಪಡ್ತಾರೋ ಅದನ್ನ ಮಾಡಬೇಕು. 100% ಮನ್ಮನಾಭವ ಸ್ಥಿತಿಯಲ್ಲಿ ಮನಸ್ಸನ್ನು ಸಮರ್ಪಣೆ ಮಾಡಿ ಭಗವಂತ ಏನು ಕೊಡ್ತಾ ಇರೋದನ್ನ ನಾನು ಸ್ವೀಕಾರ ಮಾಡ್ತಾ ಇರ್ಬೇಕು. ಆತ್ಮೀಯರೇ, ನಮ್ಗೆ ಗೊತ್ತು, ನಾವ್ ಎಷ್ಟೇ ಸ್ನಾನ ಮಾಡಿದ್ರು ಕೂಡ ಶರೀರವನ್ನ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಆಗತ್ತಾ? ಆಗಲ್ಲ. ಯಾಕೆ ಯಾಕೆ ಶರೀರದ ಕೆಲವೊಂದು ಭಾಗದಲ್ಲಿ ನಮ್ ಕೈ ಹೋಗ್ಬಿಟ್ಟು ತಲುಪೋದಿಲ್ಲ. ಬೆನ್ನಿನ ಕಡೆಗೆಲ್ಲ ಕೈ ತಲುಪೋದಿಲ್ಲ ಅಲ್ವಾ, ಸೋಪ್ ಹಾಕ್ಬಿಟ್ಟು ಉಜ್ಜಲಿಕ್ಕೆ. ಹೌದು ತಾನೆ? ಅದೇ ಅಮ್ಮ ಇದ್ರೆ ಕೊಡ್ತಾರೆ, ಹಿಂದೆ ಮುಂದೆ ಎಲ್ಲೆಲ್ಲಿ ಕಸ ಇದೆ ನೋಡ್ಬಿಟ್ಟು ಚೆನ್ನಾಗಿ ಉಜ್ಜುತ್ತಾರೆ. ಹೌದು ತಾನೆ? ಹಾಗೆ ಹೌದು. ನಮ್ಮ ಮನಸ್ಸನ್ನ, ನಮ್ಮ ಬುದ್ಧಿಯನ್ನ ಯಾರ ಕೈಯಲ್ಲಿ ಕೊಡಬೇಕು? ಪರಮಾತ್ಮ ಪರಮಾತ್ಮನ ಕೈಯಲ್ಲಿ ಕೊಟ್ಬಿಟ್ಟು ಆ ಸಮಯದಲ್ಲಿ ಪರಮಾತ್ಮ ನಮಗೆ ಯಾವುದನ್ನ ಅನುಭವ ಮಾಡಿಸ್ಲಿಕ್ಕೆ ಇಷ್ಟಪಡ್ತಿದ್ದಾರೆ. ಅದು ಸ್ವಚ್ಛತಾ ಕಾರ್ಯ ಇರಬಹುದು, ಸೇವೆಯ ಕಾರ್ಯ ಇರಬಹುದು, ತಪಸ್ಸಿನ ಕಾರ್ಯ ಇರಬಹುದು, ಶಾರೀರಿಕ ಪಾಲನೆ ಇರಬಹುದು, ಆತ್ಮಿಕ ಪಾಲನೆ ಇರಬಹುದು, ಯಾವುದೇ ರೀತಿ ಇರಬಹುದು. ಆತ್ಮೀಯರೇ, ಅದನ್ನ ನಾನೇನ್ ಮಾಡ್ಬೇಕು? ಅನುಭವಿಸಬೇಕು. ಅವಾಗ ನೀವೇನಾದ್ರಿ ಜ್ಞಾನ ಸಂಪನ್ನರಾದ ಅಂದ್ರೆ ನೀವ್ಯಾರು? ಆತ್ಮ ಆತ್ಮ ತಾನೆ. ಕರ್ಮ ಮಾಡ್ಲಿಕ್ಕೆ ಏನೇನ್ ಬೇಕು? ಮನಸ್ಸು, ಬುದ್ಧಿ, ಸಂಸ್ಕಾರ. ಕರ್ಮೇಂದ್ರಿಯ ಬೇಕು, ಮತ್ತೆ ಕರ್ಮ ಮಾಡುವಂತ ಜ್ಞಾನ ಬೇಕು, ಕರ್ಮ ಮಾಡುವಂತ ವಿಧಿವಿಧಾನ ಬೇಕು ಅಲ್ವಾ? ಮಾಲೀಕ ಸ್ವಚ್ಛವಾಗಿರುವಂತ ಕರ್ಮೇಂದ್ರಿಯಗಳು, ಕರ್ಮ ಮಾಡುವಂತ ವಿಧಿವಿಧಾನ. ಓಕೆ, ಇದೆಲ್ಲ ಮಾಡಿ ಕರ್ಮ ಮಾಡಿದಾಗ ಏನ್ ಬಂತು? ಫಲ. ಯಾರು ಅನುಭವಿಸ್ಬೇಕು? ಅವಾಗ ನನ್ನ ಜೊತೆಲಿ ಯಾರು ಇರ್ಬೇಕು? ಪರಮಾತ್ಮ. ನಾನೊಬ್ನೇ ಇರ್ಬೇಕು. ಪರಮಾತ್ಮ ಇದ್ಬಿಟ್ಟು ಪರಮಾತ್ಮನ ಕಡೆ ಗಮನ ಹೋಗ್ಬಿಡ್ತದೆ. ಫಲ ಇರ್ಬೇಕಾದ ಯಾರು ಇರ್ಬೇಕು? ನಾನೊಬ್ನೇ ತಾನೇ ಇರ್ಬೇಕು. ಪರಮಾತ್ಮನ ಕಡೆ ಗಮನ ಹೋಯ್ತು ಅಂದ್ರೆ ಸಮ್ ಪರ್ಸೆಂಟೇಜ್ ಆತ್ಮದ ಶಕ್ತಿ ಯಾವ ಕಡೆಗೆ ಹೋಗ್ಬಿಡ್ತು? ಪರಮಾತ್ಮ ಕಡೆ. ಅವಾಗ ರುಚಿ ಕಡೆ ಗಮನ ಇಲ್ವಲ್ಲ. ಡೈರಿ ಮಿಲ್ಕ್ ತಿನ್ಬೇಕಾದ್ರೆ ಯಾರು ಇರ್ಬೇಕು? ನಾನು ಒಬ್ಬನೇ ಇರ್ಬೇಕು. ಐಸ್ ಕ್ರೀಮ್ ತಿನ್ಬೇಕಾದ್ರೆ ಯಾರು ಇರ್ಬೇಕು? ನಾನು ಒಬ್ಬನೇ ಇರ್ಬೇಕು. ಅಮ್ಮನ ಹತ್ರ ಮಾತಾಡ್ತಾ ತಿಂದ್ರೆ ಐಸ್ ಕ್ರೀಮ್ ರುಚಿ ಹೆಂಗ್ ಗೊತ್ತಾಗ್ಬಿಡ್ತದೆ? ಹೌದು ತಾನೆ? ಅದಕ್ಕಾಗಿ ಜ್ಞಾನ ಸಂಪನ್ನ ಅಂತಂದ್ರೆ ಕರ್ಮ ಸ್ಟಾರ್ಟ್ ಮಾಡಿದ ಮೇಲೆ ಕರ್ಮದ ಫಲ ಬರುವವರೆಗೂ ಆ ಕರ್ಮ ಕರೆಕ್ಟ್ ಆಗ್ಬಿಟ್ಟು ಆ ಕರ್ಮದಿಂದ ನನಗೇನು ಪ್ರಾಪ್ತಿ ಬೇಕು, ಮ್ಯಾಕ್ಸಿಮಮ್ ಪ್ರಾಪ್ತಿ, ಸಂಪೂರ್ಣ ಪ್ರಾಪ್ತಿ, ಅದನ್ನು ನಾನು ತೆಗೆದುಕೊಂಡಾಗ ಅವ್ರಿಗೇನ್ ಹೇಳ್ತಾರೆ? ಜ್ಞಾನ ಸಂಪನ್ನ. ಸರಿ, ನೆಕ್ಲೆಸ್ ತಗೊಂಡಿದ್ದೀರಾ? ತೊಂದರೆ ಇಲ್ಲ, ಧರಿಸಿ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಸೆಲ್ಫಿ ತೆಗಿಬೇಕು, ಊರಿಗೆ ಎಲ್ಲ ಕಡೆ ಹೋಗ್ಬೇಕು, ತೋರಿಸ್ಬೇಕ, ಅದು ಎಂಜಾಯ್ ಮಾಡ್ಬೇಕು. ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿರ್ತಾರೆ, ಎಲ್ಲ ಚೆನ್ನಾಗಿರ್, ಅಯ್ಯೋ ಅವ್ರ ಮನೇಲಿ ಟೈಲ್ಸ್ ಹಾಕಿ ಚೆನ್ನಾಗಿತ್ತಲ್ವಾ, ಇಂಥದ್ದು ನಮ್ಮ ಮನೇಲಿ ಹಾಕ್ಲೇ ಇಲ್ಲ. ಸಂಕಲ್ಪ ಬಂತು ಅಂತಂದ್ರೆ ಯಾವ ಸೋಫಾ ಮೇಲೆ ಕೂತ್ಕೊಂಡು ಯಾವ ಸುಖದ ಅನುಭವನ ಆಗೋದೇ ಇಲ್ಲ. ಆಗತ್ತಾ? ಇಲ್ಲ, ಆಗಲ್ಲ. ದೊಡ್ಡ ಬಿಲ್ಡಿಂಗ್ ಇದೆ, ಕೋಟ್ಯಾಂತರ ರೂಪಾಯಿ ಇದೆ, ಅದ್ರ ಗಮನ ಏನಿದೆ? ನನ್ನ ಇದು ಇಲ್ವಲ್ಲ, ಅವ್ರದ್ದು ಇದೆ, ನನ್ನ ಇಲ್ವಲ್ಲ. ಅವ್ರ ಮನೇಲಿರುವಂತ ಸ್ಕ್ರೀನ್ ಚೆನ್ನಾಗಿದ್ಯಾ? ನಮ್ಮನೆ ಅಷ್ಟು ಚೆನ್ನಾಗಿಲ್ಲ. ನಮ್ಮನೆಯವ್ರಿಗೆ ಎಷ್ಟು ಹೇಳಿದೆ ಗೊತ್ತಾ ಇದು ಚೆನ್ನಾಗಿಲ್ಲ ಅಂತ? ನಮ್ಮನೆಯವ್ರ ಮಾತೇ ಕೇಳಿಲ್ಲ, ಇದೇ ಸ್ಕ್ರೀನ್ ತಂದಿಟ್ಟಿದ್ದಾರೆ. ಇದು ಒಂದು ಮನಸ್ಸಲ್ಲಿ ಬಂತು ಅಂತಂದ್ರೆ ಎಷ್ಟು ಕೋಟಿ ರೂಪಾಯಲ್ಲಿ ಯಾವ ಸಾಧನ ಇದು ಅದ್ರ ಜೊತೆ ಜೋಡಣೆಯಾದ್ರೆ ಆ ಸುಖದ ಅನುಭವವನ್ನ ನೀವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ದ ಆದ್ಮೇಲೆ ಜ್ಞಾನ ಪೂರ್ಣರು ಅಂತಂದ್ರೆ ಯಾರು ಅಂತಂದ್ರೆ, ಯಾವ ಉದ್ದೇಶಕ್ಕೋಸ್ಕರ ನೀವು ಕರ್ಮ ಮಾಡಲಿಕ್ಕೆ ಸಂಕಲ್ಪವನ್ನ ಮಾಡಿರ್ತೀರೋ, ಯಾವ ಕಾರಣ, ಯಾವ ಉದ್ದೇಶದಿಂದ ಕರ್ಮವನ್ನ ಮಾಡಲಿಕ್ಕೆ ಆತ್ಮ ಸಂಕಲ್ಪ ಮಾಡಿರ್ತದೋ ಅದರ ಅನುಸಾರ ಸಂಬಂಧಪಟ್ಟಂತ ಕರ್ಮೇಂದ್ರಿಯವನ್ನ ಉಪಯೋಗ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಜ್ಞಾನವನ್ನ ಆ ಕರ್ಮದಲ್ಲಿ ಸರಿಯಾಗಿ ಅದನ್ನ ಅಪ್ಲಿಕೇಶನ್ ಮಾಡಿ ವಿಧಿವಿಧಾನವನ್ನ ಕಾರ್ಯಗತ ಮಾಡಿ ಕರ್ಮದ ಫಲವನ್ನ ತೆಗೆದುಕೊಂಡು ಕರ್ಮದ ಫಲವನ್ನ ಅನುಭವಿಸಬೇಕಾದ್ರೆ ಯಾವ ಕರ್ಮೇಂದ್ರಿಯವನ್ನ ಅದರಲ್ಲಿ ಯಾವ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ಕೂಡ ಮಾಡಿ ಕರ್ಮದ ಫಲವನ್ನ ಅನುಭವಿಸಿ ಆ ಕರ್ಮದ ಫಲ ನಿಮಗೆ ಸುಖವನ್ನು ಕೊಟ್ಟರೆ, ನೀವು ನಿರೀಕ್ಷೆ ಮಾಡಿದಷ್ಟು ಫಲ ನಿಮಗೆ ಸಿಕ್ಕಿದರೆ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿದರೆ ಅವಾಗ ನೀವ್ಯಾರು? ಜ್ಞಾನ ಸಂಪೂರ್ಣರು. ನೀವು ನಿರೀಕ್ಷೆ ಮಾಡಿದ ಕರ್ಮದ ಫಲ ಬಂದಿಲ್ಲ ಅಂತಂದ್ರೆ ಪೂರ್ಣ ಆಯ್ತಾ? ಅದು
ಇಲ್ಲ. ಇಲ್ವಲ್ಲ. ಆ ಕರ್ಮದ ಫಲ ನಿಮ್ಗೆ ಇಷ್ಟವಾಗ್ಬೇಕಲ್ವಾ? ಹೌದು. ಆತ್ಮೀಯರೇ, ನಿಮಗೆ ಇಷ್ಟವಾಗ್ಬೇಕಷ್ಟೇ ಅಲ್ಲ, ಅದು ನಾಟಕಕ್ಕೂ ಪರಮಾತ್ಮನಿಗೂ ಕೂಡ ಇಷ್ಟವಾಗ್ಬೇಕು. ಹೌದಾ ಅಲ್ವಾ? ಹೌದು. ನನ್ ಹೌದು. ನಾಲ್ಗೆ ರುಚಿ ಇದೆಯಪ್ಪ, ನನಗೆ ಇಷ್ಟ ಆದ ಜಾಮೂನ್ ತಿನ್ನೋದು, ನಿಮಗೆ ಇಷ್ಟ ಆದ ಜಾಮೂನ್ ತಿನ್ನೋದು. ಹೌದು. ಆದ್ರೆ ಹೊಟ್ಟೆಗೆ ಹೋದ್ಮೇಲೆ ಶರೀರ ಏನ್ ಮಾಡ್ತದೆ? ಶರೀರ ತಡ್ಕೊಳ್ಬೇಕಲ್ಲ, ಅದು ಅದರ ಕಡೆ ಗಮನ ಕೊಡ್ಬೇಕಲ್ವಾ? ಸರಿ, ನನಗೆ ಬಾಬನ್ ಹಾಡು ಕೇಳೋದು ತುಂಬಾ ಇಷ್ಟ, ಎಲ್ಲ ಓಕೆ. ನಿಮ್ ಮನೇಲಿ ನೀವು ಒಬ್ಬರೇ ಬಾಬನ್ ಮಕ್ಕಳು, ಬೇರೆಯವ್ರಿಗೆಲ್ಲ ಕಿರಿಕಿರಿ ಆಗ್ತದೆ ಬಾಬನ್ ಹಾಡು. ಹೌದೋ ಅಲ್ವೋ? ಹೌದು. ಹೌದು. ಆವಾಗ ನಿಮ್ಗೆ ಆಶೀರ್ವಾದ ಸಿಗ್ತದೋ, ಖುಷಿ ಆಗ್ತದೋ? ಇಲ್ಲ. ಅಂದ್ರೆ ಆ ಜ್ಞಾನದ ಫಲ ನನಗೆ ಖುಷಿ ಕೊಡೋದ್ರ ಜೊತೆಗೆ ಬೇರೆಯವರಿಂದನೂ ನಾನು ಆಶೀರ್ವಾದವನ್ನ ಪಡ್ಕೊಳ್ಬೇಕಾಗ್ತದೆ. ಬೇರೆಯವ್ರಿಗೆ ಅದರಿಂದ ಒಳ್ಳೇದಾಗ್ಬೇಕಾಗ್ತದೆ. ಬೇರೆಯವರು ಅಂತಂದ್ರೆ ಅವರು ಚೈತನ್ಯನೇ ಇಲ್ಲಿ, ಅವರು ಜಡನೇ ಇಲ್ಲಿ. ಅಂದ್ರೆ ನಾನು ಚೆನ್ನಾಗಿರೋದ್ರ ಜೊತೆಗೆ ನನ್ನ ಮೂಲಕ ಬೇರೆಯವರು ಚೆನ್ನಾಗಿರಬೇಕು. ನಾನೂ ದುಃಖ ಪಡಬಾರ್ದು, ಬೇರೆಯವ್ರಿಗೂ ನನ್ನಿಂದ ದುಃಖ ಆಗಬಾರದು. ಯಾರಿಂದನೂ ನನಗೆ ನೆಗೆಟಿವ್ಸ್ ತೊಂದರೆ ಆಯ್ತು ಅಂತ ಸಂಕಲ್ಪ ಮಾತ್ರದಲ್ಲೂ ಕೂಡ ಬರದಿದ್ದಾಗ, ಆ ರೀತಿ ನೀವು ಕರ್ಮವನ್ನು ಮಾಡಿದಾಗ ಅವ್ರಿಗೇನ್ ಹೇಳ್ತಾರೆ? ಜ್ಞಾನ ಸಂಪನ್ನರು. ಆದ್ಮೇಲೆ ನೀವು ಕಾಮೆಂಟ್ರಿ ಹಾಕೊಂಡಿಲ್ಲ, ಹಾಡ್ ಹಾಕೊಂಡಿಲ್ಲ, ರೆಡ್ ಲೈಟ್ ಹಾಕೊಂಡಿಲ್ಲ, ಆರಾಮಾಗಿ ಕುಂತಿದಿರಿ, ಮನ್ಸಾ ಸೇವೆ ಮಾಡ್ತಿದ್ರಿ. ಯಾರಿಗ್ ನೀವೇನ್ ಮಾಡ್ತೀರಿ ಏನಾದ್ರು ಗೊತ್ತಾಗತ್ತಾ? ಇಲ್ಲ. ಇಲ್ಲ. ಗೊತ್ತಾಗತ್ತ? ಯಾರಿಗಾದ್ರೂ ತೊಂದರೆ ಆಗತ್ತಾ ನಿಮ್ಮಿಂದ? ಇಲ್ಲ. ಅಮೃತ ವೇಳೆ ಎದ್ದು ಕುತ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆ ಓಕೆ. ರೆಡ್ ಲೈಟ್ ಹಾಕೊಂಡು ಅವ್ರು ನಿದ್ರೆ ತೊಂದರೆ ಆಗ್ತದೆ, ಎದ್ದು ಓಡಾಡದೆ ತೊಂದರೆ ಆಗ್ತದೆ, ಮಾತಾಡದೆ ತೊಂದರೆ ಆಗ್ತದೆ. ಸರಿ, ಎದ್ದು ಕೂತ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಮನಸ್ಸನ್ನ ಬಾಬನ ಕೈಲಿ ಕೊಟ್ಬಿಟ್ಟು ವಿಶ್ವ ಕಲ್ಯಾಣ ಮಾಡ್ತಿದ್ದೆ, ಎಲ್ಲರಿಗೂ ಒಳ್ಳೆಯದನ್ನ ಕೊಡ್ತಾ ಇದ್ರೆ, ಶಕ್ತಿ ಕೊಡ್ತಾ ಇದ್ರೆ, ಅವಾಗ ಏನಾಗತ್ತೆ? ಯಾರಿಗಾದ್ರೂ ಡಿಸ್ಟರ್ಬೆನ್ಸ್ ಆಗತ್ತಾ? ಇಲ್ಲ. ಆಗಲ್ಲ. ಇಲ್ಲ. ಸರಿ, ಸ್ಥೂಲವಾಗಿ ನಾನು ಏನು ಡಿಸ್ಟರ್ಬೆನ್ಸ್ ಮಾಡ್ತಾ ಇಲ್ಲ, ಹಾಸಿಗೆ ಮೇಲೆ ಎದ್ದು ಕೂತ್ಕೊಂಡಿದ್ದೇನೆ. ಯಾಕಂದ್ರೆ ಯೋಗೇಶ್ವರನ ಮೂಲಕ ಬಾಬಾ ಹೇಳಿದ ರೆಡ್ ಲೈಟ್ ಹಾಕೊಳ್ಬಾರ್ದು, ಹಾಡ್ ಹಾಕೊಳ್ಬಾರ್ದು, ಬೇರೆ ತೊಂದರೆ ಆಗ್ಬಾರ್ದು. ಸರಿ, ಸ್ಥೂಲವಾಗಿ ಏನು ಮಾಡ್ತಾ ಇಲ್ಲ. ಮನಸ್ಸಿಂದ ಅಯ್ಯೋ ನಮ್ಮ ಮನೆಯವ್ರು ಸರಿ ಇಲ್ಲ ರೀ, ನಂಗೆ ಸಪೋರ್ಟೇ ಕೊಡೋದಿಲ್ಲ, ಸೆಂಟ್ರಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಕಷ್ಟ ಕೊಡ್ತಿದ್ದಾರೆ ಅಂತ ಬಿಡು ಬೈಕೊಂಡಿದ್ರೆ ಆವಾಗ ಏನಾಗ್ತದೆ? ಜ್ಞಾನ ಸಂಪೂರ್ಣ ಅಂತ ಹೇಳ್ತಾರಾ? ಇಲ್ಲ. ಮಾನಸಿಕವಾಗಿ, ಶಾರೀರಿಕವಾಗಿ, ಬೌದ್ಧಿಕವಾಗಿ, ಸ್ಥೂಲ ರೂಪದಲ್ಲಿ ನನ್ನಿಂದ ಯಾರಿಗೂ ಕೂಡ ಸ್ವಲ್ಪ ಪ್ರಮಾಣದಲ್ಲೂ ತೊಂದರೆ ಆಗಬಾರದು. ಅದರ ಬದಲಿಗೆ ಭಗವಂತನ ಶಕ್ತಿ ಅವರಿಗೆ ಕೊಡೋದರ ಮೂಲಕ ಶುಭ ಭಾವನೆ, ಶುಭ ಕಾಮನೆಯಿಂದ ಅವರಿಗೆ ಕಲ್ಯಾಣ ಆಗಬೇಕು, ಅವ್ರಿಗೆ ಒಳ್ಳೆಯದು ಆಗಬೇಕು ಅಲ್ವಾ? ಅದೆಲ್ಲ ಆದಾಗ ಏನಾಗ್ತದೆ ಆತ್ಮೀಯರೇ? ಜ್ಞಾನ ಸಂಪನ್ನ ಸ್ಟೇಜ್ ಅಂತ ಹೇಳ್ತಾರೆ. ಅಂತಂದ್ರೆ ನೀವು ಸದಾಕಾಲ ಬೇರೆಯವರ ಒಳ್ಳೆಯದಕ್ಕೋಸ್ಕರ ಇದ್ದೀರಾ, ಬೇರೆಯವ್ರಿಗೆ ಒಳ್ಳೆಯದಕ್ಕೋಸ್ಕರ ಕರ್ಮವನ್ನ ಮಾಡ್ತಿದ್ದೀರಾ. ಬೇರೆಯವ್ರು ಎಲ್ಲೂ ಕಾಲು ಎಳೆಯುವಂತ ಸಂಕಲ್ಪನೂ ನಿಮ್ಮಲ್ಲಿ ಇಲ್ಲ, ಕೆಲವರನ್ನ ಕೆಳಗಡೆ ಇಳಿಸುವಂತ ಇಚ್ಛೆನೂ ನಿಮ್ಮಲ್ಲಿ ಇಲ್ಲ. ಕೇವಲ ಬೇರೆಯವರಿಗೆ ಸಹಯೋಗ ಕೊಡಬೇಕು, ಸಹಾಯ ಮಾಡಬೇಕು, ಈಶ್ವರ ಶಕ್ತಿಯನ್ನು ತಲುಪಿಸಬೇಕು ಹೇಳುವಂಥದ್ದು ಒಂದೇ ಉದ್ದೇಶ. ಆವಾಗ ಆ ಆತ್ಮ ಜ್ಞಾನದ ಉತ್ತುಂಗ ಶಿಖರದಲ್ಲಿರ್ತದೆ, ಸಂಪನ್ನವಾಗಿರ್ತದೆ. ಆವಾಗ ಆತ್ಮನಿಗೆ ಮತ್ತೇನೋ ಬೇಕು ಅಂತ ಏನಾಗೋದಿಲ್ಲ, ಅನ್ಸೋದಿಲ್ಲ. ಆದ್ಮೇಲೆ ಇವತ್ತು ನಾವೇನ್ ಮಾಡಿದೀವಿ? ಶರೀರದ ಉತ್ತುಂಗ ಶಿಖರದಲ್ಲಿದ್ದೀವಿ. ಕಾರ್ ಬೇಕು, ಬಿಲ್ಡಿಂಗ್ ಬೇಕು, ಊಟ ಬೇಕು, ಬಂಗಾರ ಬೇಕು, ಒಡವೆ ಬೇಕು ಅಂತ. ಇದಕ್ಕೆ ಜ್ಞಾನ ಸಂಪನ್ನ ಅಂತ ಹೇಳೋದಿಲ್ಲ. ಯಾಕಂದ್ರೆ ಸಂಪನ್ನ ಆಗ್ಬೇಕಾಗಿರೋದು ಶರೀರನು ಆತ್ಮನು. ಆತ್ಮ. ಆತ್ಮ. ನಾವ್ಯಾರು? ಆತ್ಮ ತಾನೇ. ಅದಕ್ಕೆ ಸಂಪನ್ನ, ಸಂಪೂರ್ಣ, ಜ್ಞಾನಪೂರ್ಣ ಅಂತಂದ್ರೇನು? ಆತ್ಮ ಯಾವ ಕರ್ಮವನ್ನ ಮಾಡಬೇಕು ವಿಧಿವತ್ತಾಗಿ ಮಾಡಿ ಆ ಕರ್ಮದ ಫಲವನ್ನು ತೆಗೆದುಕೊಂಡಾಗ ಆ ಕರ್ಮದ ಫಲ ಸಂಬಂಧಪಟ್ಟಂತ ಆತ್ಮನಿಗೇನು ಕೊಡಬೇಕು? ಖುಷಿಯನ್ನ, ಆನಂದವನ್ನ, ನೆಮ್ಮದಿಯನ್ನ ಕೊಟ್ಟಾಗ ಅವಾಗೇನಾಯ್ತು? ಜ್ಞಾನ ಸಂಪೂರ್ಣ. ನಿದ್ರೆ ಮಾಡಿದ ನಿಶ್ಚಿಂತ ನಿದ್ರೆ, ಅವಾಗೇನಾಯ್ತು? ನಿದ್ರೆ ಇವತ್ತು ಕರೆಕ್ಟ್ ಆಯ್ತ್ರಿ. ಮುದ್ದೆ ಸಾಂಬಾರಿದ್ದು, ಇವತ್ತಿನ ಸಾಂಬಾರನ್ನ ಬಿಸಿ ಬಿಸಿ ಇದ್ದು ಚೆನ್ನಾಗಿತ್ತಪ್ಪ. ಖುಷಿ ಆಗುತ್ತೋ ಆಗಲ್ವೋ? ಸರಿ, ಬಾಬನ ಮನೆಗೆ ಹೋಗಿದ್ದೀರಿ, ಬಜ್ಜಿನೂ ಮಾಡಿದ್ದಾರೆ, ಬೋಂಡಾನೂ ಮಾಡಿದ್ದಾರೆ, ಜಿಲೇಬಿನೂ ಮಾಡಿದ್ದಾರೆ, ಜಹಾಂಗೀರು ಮಾಡಿದ್ದಾರೆ, ಪಲಾವ್ ಮಾಡಿದ್ದಾರೆ, ಪುರಿ ಮಾಡಿದ್ದಾರೆ, ಎಲ್ಲ ಒಂದು 25 ವೆರೈಟಿ ಮಾಡಿದ್ದಾರೆ. ನಾಲ್ಗೆ ರುಚಿ ತಿನ್ಕೊಂಡು ಬಂದ್ರಿ, ಮನೆಗೆ ಬಂದ್ಬಿಟ್ಟು ಏನ್ ಹೇಳ್ತೀರಿ? ಚೆನ್ನಾಗಿತ್ತು ಅಂದೆ. ಆರೋಗ್ಯ ಹಾಳಾಗ್ಬಿಡ್ತು ಅಂತ ಹೇಳ್ತೀರೋ ಹೇಳಲ್ವೋ? ಇತ್ತು ಬಾಬನ್ ಪ್ರಸಾದ ಅಂತ ತಿಂದ್ವಿ ಅಣ್ಣವ್ರೆ, ಏನ್ ಮಾಡೋದು, ಹೊಟ್ಟೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ, ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಹೇಳ್ತೀವಿ ಅಲ್ವಾ? ತಿಂದಿರು ಚೆನ್ನಾಗಿದೆ, ಅದು ಆತ್ಮತೃಪ್ತಿ ಆಯ್ತಾ? ನಾಲಿಗೆ ಹೇಳುವಂತ ಸಾಧನ
ಆ ಸಮಯದಲ್ಲಿ ಖುಷಿ ಕೊಟ್ಟಿರಬಹುದು. ಎಣ್ಣೆ ಪದಾರ್ಥ ತಿಂದಿರೋದಕ್ಕೆ ಕೊಲೆಸ್ಟ್ರಾಲ್, ಸಕ್ಕರೆ ತಿಂದಿರೋದಕ್ಕೆ ಶುಗರು, ಹಸಿಮೆಣಸಿನಕಾಯಿ ಬಜ್ಜಿ ತಿಂದಿರೋದಕ್ಕೆ ಪೈಲ್ಸ್ ಎಲ್ಲ ತಗೊಂಡು ಬಂದ್ಬಿಟ್ಟಿದ್ದೀರಿ. ಆವಾಗ ಜ್ಞಾನ ಸಂಪೂರ್ಣರಾದ್ರೂ ಆಗಿಲ್ವೋ? ಮೆಣಸಿನಕಾಯಿ ಬಜ್ಜಿ ತಿಂದ್ರೆ ಪಾಯಲ್ಸ್ ಬರ್ತದೆ ನಿಮ್ಗೆ ಗೊತ್ತಿರ್ಬೇಕು ತಾನೆ. ಅವ್ ತಿನ್ಬೇಕು ತಿನ್ಬಾರ್ದು? ಅವ್ರು ಕೊಡ್ತಾರೆ ಸರಿ, ಅದ್ ನನ್ನ ಆರೋಗ್ಯ ಹೆಂಗೆ ಅಂತ ನೋಡ್ಬೇಕಲ್ಲ, ನನ್ನ ಲೆವೆಲ್ ನೋಡ್ಕೊಳ್ಬೇಕು ತಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರ್ದು ದುಃಖ ಕೊಟ್ಟುನು ಕೂಡ ನಾವು ದುಃಖವನ್ನ ಏನ್ ಮಾಡಬಾರ್ದು, ತೆಗೆದುಕೊಳ್ಬಾರ್ದು. ಯಾರಿಗೂ ದುಃಖ ಕೊಡಬಾರ್ದು, ಯಾರಿಂದನೂ ದುಃಖವನ್ನ ತೆಗೆದುಕೊಳ್ಬಾರ್ದು. ಅದಕ್ಕಾಗಿ ಜ್ಞಾನ ಸಂಪನ್ನ ಅಂತಂದ್ರೆ ಜ್ಞಾನ ಚೆನ್ನಾಗಿ ಹೇಳೋರು ಮಾತ್ರ ಜ್ಞಾನಿಗಳು ಅಲ್ಲ, ಜ್ಞಾನ ಸಂಪನ್ನರು ಅಲ್ಲ. ಜ್ಞಾನ ಸಂಪನ್ನರು ಯಾರು? ಆಚರಣೆ ಬಾಬಾ ಹೇಳುವಂತ ಪ್ರತಿಯೊಂದು ಶಬ್ದವನ್ನ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಅದು ಈಶ್ವರ ಸೇವೆಯಲ್ಲೋ ಲೌಕಿಕದಲ್ಲೋ ಅಲೌಕಿಕದಲ್ಲೋ ಯಾವಾಗ ಅದನ್ನ ಅಪ್ಲಿಕೇಶನ್ ಮಾಡಬೇಕು. ಬಾಬಾ ಅದನ್ನ ಶರೀರ ಕೇಳಿದಾರ, ಆತ್ಮ ಕೇಳಿದಾರ, ಮನೇಲಿ ಅಪ್ಲಿಕೇಶನ್ ಮಾಡ್ಲಿಕ್ಕೆ ಹೇಳಿದಾರ, ಸೇವಾ ಕೇಂದ್ರದಲ್ಲಿ ಹೇಳಿದಾರ, ಸೇವೆ ವಿಷಯದಲ್ಲಿ ಹೇಳಿದಾರ, ಯೋಗದ ಎಲ್ಲಿ ಹೇಳಿದ್ದಾರೆ ಆ ಒಂದು ವಿಷಯವನ್ನ, ಯಾವ ಪ್ರಮಾಣದಲ್ಲಿ ಅಪ್ಲಿಕೇಶನ್ ಮಾಡಬೇಕು, ಅದನ್ನು ಸರಿಯಾಗಿ ಅದನ್ನ ಅಪ್ಲಿಕೇಶನ್ ಮಾಡಿ ಅದರ ಅನುಸಾರ ಬಾಬಾ ಹೇಳಿರುವಂತ ರೀತಿಯಲ್ಲಿ ಆ ಫಲವನ್ನ ತೆಗೆದುಕೊಂಡು ಆ ಫಲದ ರಸಸ್ವಾದವನ್ನ ಅನುಭವಿಸುವಂತ ಯಾರಿದ್ದಾರೆ ಅವನು ಯಾರು? ಜ್ಞಾನ ಸಂಪೂರ್ಣ ಮತ್ತು ಜ್ಞಾನ ಸಂಪನ್ನ, ಜ್ಞಾನ ಪೂರ್ಣ ಆಗಿದ್ರೆ. ಆತ್ಮೀಯ ನಾವೆಲ್ಲ ಏನಾಗಿದ್ದೀವಿ? ಜ್ಞಾನಿಗಳಾಗಿದ್ದೀವಿ ಹೊತ್ತು ಜ್ಞಾನ ಪೂರ್ಣರು ಆಗಿಲ್ಲ. ಅದಂಗೆ ಹೇಳ್ತೀರಿ? ಚೆಕ್ ಅದಂಗೆ ಮಾಡ್ಕೊಳ್ಳಿ. ಒಂದು ವೇಳೆ ಜ್ಞಾನ ಪೂರ್ಣರಾಗಿದ್ದೇ ಇದ್ರೆ ಬೆಳಗಿಂದ ಸಾಯಂಕಾಲದವರೆಗೂ ನಿಮ್ಮ ಮನಸ್ಸು ಒಂದು ಸೆಕೆಂಡು ಕೂಡ ದುಃಖದಲ್ಲಿ ಇರ್ತಾನೆ ಇರ್ಲಿಲ್ಲ. ಹೌದಾ? ಹೌದು. ಹೌದಲ್ಲೋ? ಕರೆಕ್ಟ್ ಆಗಿ ಹೌದು. ಜ್ಞಾನವನ್ನು ಅಪ್ಲಿಕೇಶನ್ ಮಾಡಿದಿದ್ರೆ ಬೆಳಗಿಂದ ರಾತ್ರಿವರೆಗೆ. ಯಾಕೆ ಬಾಬಾ ಹೇಳಿದ್ದಾರೆ ಏನಂತ? ಯಾವ ಜ್ಞಾನವನ್ನ ಕೊಟ್ಟಿದ್ದಾರೆ? ಮಕ್ಕಳೇ, ನೀವು ಜ್ಞಾನಿಗಳಾದ ತಕ್ಷಣದಲ್ಲಿ ಸಮಸ್ಯೆ ಬರೋದೇ ಇಲ್ಲ ಅಂತ ಅರ್ಥ ಅಲ್ಲ. ಹೋಗಿ ನಿಮ್ಮ ಹತ್ರ ಜ್ಞಾನ ಇದೆ, ಚಳಿ ಇದೆ ಅಂದ್ರೆ ಏನ್ ಮಾಡ್ಬೇಕು? ಸ್ವೆಟರ್ ಹಾಕೋಬೇಕು, ಹಾಕೊಳ್ಬೇಕು. ಮಳೆ ಬಂದ ಏನ್ ಮಾಡ್ಬೇಕು? ಛತ್ರಿ ಹಿಡ್ಕೋಬೇಕು. ಛತ್ರಿ ನಿಮ್ಮ ಹತ್ರ ಇರ್ಬೇಕಲ್ವ ಯಾವಾಗ್ಲೂ? ಹೌದು. ಛತ್ರಿ ಮನೇಲಿ ಬಿಟ್ಬಿಟ್ಟು ಬಂದ್ಬಿಟ್ರೆ ಮಳೆ ಬಂದು ಛತ್ರಿ ಆನ್ ಮಾಡಿಲ್ಲ ಅಂತಂದ್ರೆ ಹೌದು ತಾನೆ? ಹಾಗೆ ಇಲ್ಲಿ ಹೌದು. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಸಮಸ್ಯೆಗಳು ಬರ್ತಾವೆ, ಪರಿಸ್ಥಿತಿಗಳು ಬರ್ತಾವೆ, ವಿಘ್ನಗಳು ಬರ್ತಾವೆ, ತೊಂದರೆಗಳು ಬರ್ತಾವೆ. ಸರಿ, ಮುಂದೆ ಸಮಸ್ಯೆ ಬರುತ್ತೆ ಅಂದ್ರೆ ಇವತ್ತು ಹಣವನ್ನು ಸಂಪಾದನೆ ಮಾಡ್ಬಿಟ್ಟು ಬ್ಯಾಂಕಲ್ಲಿ ಇಡಬೇಕಲ್ವಾ? ಸಮಸ್ಯೆ ಬಂದಾಗ ಈ ಹಣವನ್ನು ಕೊಡಬೇಕು, ಲೆಕ್ಕಾಚಾರ ಕ್ಲಿಯರ್ ಮಾಡ್ಕೊಳ್ಬೇಕು ಅಷ್ಟೇ. ಸಮಸ್ಯೆಗಳೇ ಬರೋದಿಲ್ಲ, ವಿಘ್ನಗಳು ಬರೋದಿಲ್ಲ, ತೊಂದರೆಗಳು ಬರಲ್ಲ, ಪರಿಸ್ಥಿತಿಗಳು ಬರಲ್ಲ ಅಂತಲ್ಲ, ಖಂಡಿತವಾಗ್ಲೂ ಬರ್ತವೆ. ಆದ್ರೆ ಅದನ್ನು ಬಂದಾಗ ಅದನ್ನ ಪರಿಹಾರ ಮಾಡ್ಲಿಕ್ಕೆ ನಮ್ಮ ಹತ್ರ ಏನಿರ್ಬೇಕು? ಜ್ಞಾನ. ಸಂಬಂಧಪಟ್ಟದ ಸಾಧನ, ಜ್ಞಾನ, ವಿಧಿವಿಧಾನ ಇದ್ದಾಗ ಅದರ ಪ್ರಭಾವದಲ್ಲಿ ನೀವು ಬೀಳೋದಿಲ್ಲ. ಅದಕ್ಕೆ ಬೆಳಗಿಂದ ಸಾಯಂಕಾಲದವರೆಗೂ ನೀವು ಲೌಕಿಕ ಅಲೌಕಿಕ ಜೀವನದಲ್ಲಿ ಖುಷಿಯಾಗಿದ್ದೀರಾ ಅಂತಂದ್ರೆ ಆತ್ಮಿಕವಾಗಿ, ಪುನಃ ಪುನಃ ಬಾಬಾ ಹೇಳ್ತಾರೆ, ಆತ್ಮಿಕವಾಗಿ ನಾಲ್ಗೆಯಲ್ಲಿ ತಿಂದ್ಬಿಟ್ಟು, ಕಣ್ಣಿಂದ ನೋಡ್ಕೊಂಡ್ಬಿಟ್ಟು, ಕಿವಿಯಿಂದ ಕೇಳ್ಬಿಟ್ಟು, ಇಂದ್ರಿಯ ಸುಖದಲ್ಲಿ ನೆಕ್ಲೆಸ್ ಹಾಕೊಂಡ್ಬಿಟ್ಟು ಖುಷಿಯಾಗಿರೋದಲ್ಲ. ಆತ್ಮಿಕವಾಗಿ ನೀವು ಖುಷಿಯಾಗಿ ಇದ್ರೆ ಬೆಳಗಿಂದ ಸಾಯಂಕಾಲದವರೆಗೆ ನೀವು ಖುಷಿ ಇರಬೇಕು. ಮತ್ತೆ ನಿಮ್ ಜೊತೆಲಿರುವಂತವ್ರು ಖುಷಿಯಾಗಿದೆ. ಯಾರು ಜೊತೆಲಿರೋರು? ನಿಮ್ ಜೊತೆಲಿರೋರು ಯಾರು? ಶರೀರ, ಮನ ಬುದ್ಧಿ ಸಂಸ್ಕಾರ, ಶರೀರ, ಶರೀರಧಾರಿಗಳು, ಜಡ ವಸ್ತುಗಳು, ಬೇರೆ ಆತ್ಮಗಳು ಪರಮಾತ್ಮನ ಜೊತೆಲಿದ್ದಾರಲ್ವಾ? ಎಲ್ಲರೂ ಖುಷಿಯಾಗಿದ್ದು ನೀವು ಜೀವನವನ್ನು ನಡೆಸಿದಾಗ ಆ ಜೀವನ ನಡೆಸುವಂತ ವ್ಯಕ್ತಿಗೆ ಏನ್ ಹೇಳ್ತಾರೆ? ಜ್ಞಾನ ಸಂಪನ್ನ. ಜ್ಞಾನ ಸಂಪನ್ನ ಮತ್ತು ಜ್ಞಾನ ಪೂರ್ಣರು ಅಲ್ವಾ? ಎಷ್ಟೆಲ್ಲ ಅರ್ಥ ಇದೆ ಅಲ್ವಾ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಾಗ? ಅದಕ್ಕಾಗಿ ನಿಮ್ಮನ್ನ ನೀವು ತಿಳ್ಕೊಳ್ಳಿ, ನಾವು ಜ್ಞಾನರು ಅಥವಾ ಜ್ಞಾನವಂತರು ಅಥವಾ ಜ್ಞಾನ ಪೂರ್ಣರು ಅಥವಾ ಜ್ಞಾನ ಸಂಪೂರ್ಣರು ಅಥವಾ ಜ್ಞಾನ ಸಂಪನ್ನರು. ಸಂಪನ್ನ ಬೇರೆ, ಸಂಪೂರ್ಣ ಬೇರೆ. ಸಂಪನ್ನರು ಯಾರು? ಅಣ್ಣವ್ರೆ, ಅಮೃತ ವೇಳೆಯಲ್ಲಿ ಯಾರು ಎದ್ಬಿಟ್ಟು ಕಷ್ಟ ಬರ್ತಾರೆ ಅಣ್ಣವ್ರೆ, ಮತ್ತೆ ಯಾವಾಗಲೂ ಒಂದು ಅರ್ಧ ಗಂಟೆ ಯೋಗ ಮಾಡ್ಬಿಟ್ಟು ನಮ್ಗೆ ಸಾಕು. ಏನ್ ಬಾಬಾ ಹೇಳೋದು? ಅಮೃತ ವೇಳೆಗಿದ್ದು ರಾಜರಾಗ್ತಾ ಇರ್ತಾನೆ, ನಮ್ಗೆ ಏನು ರಾಜರಾಗುವಂತ ಅದು ಬೇಕಾಗಿಲ್ಲ, ಪ್ರಜೆ ಆದ್ರೂ ಸಾಕು, ರಾಜ ಆಗ್ತೀವಿ ಅಂತ ಹೇಳ್ಬಿಟ್ಟು ಆವಾಗ ಇದಕ್ಕೆ ಈಗ ಯಾಕೆ ನಿದ್ರೆ ಹಾಳು ಮಾಡ್ಕೊಂಡು
ಈಗಿರೋದಕ್ಕೆ ನಾವು ಸಂಪನ್ನವಾಗಿದ್ದೇವಪ್ಪ ಸಾಕು. ಓಕೆ, ಜ್ಞಾನ ಸಂಪನ್ನ ಇರೋದ್ರಲ್ಲಿ ಸಂಪನ್ನ. ಜ್ಞಾನ ಪೂರ್ಣ ಅಂತಂದ್ರೆ ಏನು? ಫಸ್ಟ್ ರ್ಯಾಂಕ್. ಫೇಲ್ ಆಗ್ತಾ ಇರ್ತಾನೆ, ಯಾರು ಪಾಸ್ ಆಗ್ಬಿಟ್ಟು ಅವನೇನಾಗ್ಬಿಡ್ತಾನೆ? ಸಂಪನ್ನ ಆಗ್ಬಿಡ್ತಾನೆ ಅಲ್ವಾ? ಅದಕ್ಕೆ ಕೆಲವೊಬ್ರು ಏನ್ ಮಾಡ್ತಾರೆ, ತಾವು ಮಾಡುವಂತ ಕಾರ್ಯದಲ್ಲಿ ಸಂಪನ್ನರಾಗಿರ್ತಾರೆ. ಆದ್ಮೇಲೆ ಆ ಸಮಯದಲ್ಲಿ ಸಂಪನ್ನತೆ ಅಂತ ಅನ್ಸತ್ತೆ. ಅಂದ್ರೆ ಏನು? ಇವತ್ತ 100 ರೂಪಾಯಿ ಬೇಕಪ್ಪ, 100 ರೂಪಾಯಿ ಬೇಕಾ, ನಾನು 100 ರೂಪಾಯಿ ಸಂಪಾದನೆ ಮಾಡಿದ್ದೀನಿ, ಇವತ್ತಿನ ಮುಗೀತು, ನಾಳೆ ನೋಡ್ಕೊಳ್ಳೋಣ. ಅದು ಮುಂದೆ ದೊಡ್ಡ ಖರ್ಚುಗಳು ಬಂದಾಗ ಅದನ್ನು ಪೇಮೆಂಟ್ ಮಾಡ್ಲಿಕ್ಕೆ ಇವತ್ತೇನಿರೋದಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇರೋದಿಲ್ಲ. ಹಾಗೆ ಜ್ಞಾನ ಸಂಪನ್ನರಾಗ್ಬೇಕು, ಜ್ಞಾನ ಪೂರ್ಣರಾಗ್ಬೇಕು. ಸಂಪನ್ನರ ಜ್ಞಾನ ಪೂರ್ಣರಾಗ್ಬೇಕು, ಸಂಪನ್ನರಲ್ಲ. ಸಂಪನ್ನ ಅಂತಂದ್ರೇನು? ಆ ದಿನ ಮಾಡಿದ್ದಕ್ಕೆ ಸಾಕ್ಬಿಟ್ರಿ, ನಾವ್ಯಾಕೆ ಜ್ಞಾನ ಹೇಳಲಿಕ್ಕೆ ಹೋಗ್ಬೇಕು? ಬಾಬಾ ಜ್ಞಾನ ಕೇಳಿದೀವಿ, ಸ್ವಲ್ಪ ಖುಷಿಯಾಗಿದ್ದೀವಿ ಅಷ್ಟೇ. ಸ್ವಲ್ಪ ಕಷ್ಟ ಬಂದಾಗ ಬಾಬಾ ಅಂತ ಹೇಳ್ಬಿಟ್ಟು ಬಾಬಾ ಹೆಲ್ಪ್ ಮಾಡ್ತಾರೆ, ಸಾಕಷ್ಟೇ, ಮುಂದೋಡ್ಕೊಂಡು ಆಮೇಲೆ ಇನ್ನೊಂದು. ಜ್ಞಾನ ಪೂರ್ಣರು ಅಂತಂದ್ರೆ ಭಗವಂತ ಏನ್ ಹೇಳ್ತಾರೋ ಅದೇ ರೀತಿ ಇರುವಂತವ್ರು ಜ್ಞಾನ ಪೂರ್ಣರು. ನಮ್ಗೆ ಬೇಕಾದಾಗ ನಾವು ಅದನ್ನ ನಿರ್ಣಯ ಮಾಡ್ಬಿಟ್ಟು ಇಷ್ಟು ಸಾಕು ಅಂತ ನಿರ್ಣಯ ಮಾಡೋದಕ್ಕೆ ಅವ್ರಿಗೆ ಜ್ಞಾನ ಪೂರ್ಣರು ಅಂತ ಹೇಳೋದಿಲ್ಲ. ಎಕ್ಸಾಂಪಲ್ 625ಕ್ಕೆ 625 ತಗೊಂಡಾಗ ಪೂರ್ಣರು ಅಂತ ಹೇಳ್ತಾರೆ. 24 ತಗೊಂಡು ಪೂರ್ಣ ಅಂತ ಹೇಳೋದಿಲ್ವಲ್ಲ. ಫೇಲ್ ಆಗೊಂಡು ಪಾಸ್ ಆಗ್ಬಿಟ್ಟು ಸಂಪನ್ನ ಆಗ್ಬಿಟ್ಟಿರ್ತಾನ ಅವನು. ಸಂಪನ್ನತೆ ಬೇರೆ, ಸಂಪೂರ್ಣತೆ ಬೇರೆ. ಸರಿ, ಹಾಗೆ ಜ್ಞಾನ ಸ್ವರೂಪ ಅಂತಂದ್ರೆ ಜ್ಞಾನ ಸಂಪನ್ನ ಅಂದ್ರೆ ಏನು ತಿಳ್ಕೊಂಡ್ವಿ, ಜ್ಞಾನ ಸಂಪೂರ್ಣ ಅಂತಂದ್ರೆ ಏನು ತಿಳ್ಕೊಂಡ್ವಿ, ಜ್ಞಾನ ಸ್ವರೂಪ ಅಂತಂದ್ರೆ ಏನು? ನೀವು ಕರ್ಮವನ್ನ ಭಗವಂತ ಜೊತೆ ಮನಸ್ಸನ್ನ ಇಟ್ಟಾಗ ಅವನಲ್ಲಿರುವಂತ ಗುಣಗಳ ಅನುಭವ ಮಾಡ್ತಿಲ್ಲ, ಅದು ಜ್ಞಾನ ಸ್ವರೂಪ. ಓಕೆನಾ? ಈಗ ಕೈಯಲ್ಲಿ ಏನಿದೆ? ಮಲ್ಲಿಕಾ ಮಾವಿನ ಹಣ್ಣು. ಕೈಯಲ್ಲಿ ಮಾವಿನ ಹಣ್ಣಿದೆ, ಕಣ್ಣು ಮಾವಿನ ಹಣ್ಣು ನೋಡ್ತಾ ಇದೆ, ಮೂಗು ಕೂಡ ಮಾವಿನ ಹಣ್ಣಿನ ಸುವಾಸನೆ ತಗೊಳ್ತಾ ಇದೆ, ನಾಲಿಗೆ ಮೇಲೆ ಮಾವಿನ ಹಣ್ಣು ಇಟ್ಟಿದ್ದಿದೆ. ಅವಾಗ ನಿಮ್ದು ಯಾವ ರೂಪ? ಮಾವಿನ ಹಣ್ಣಿಂದೇ ರೂಪ. ಹೌದು ತಾನೆ? ನೀವು ಯಾರ ಜೊತೆ ಜೋಡಣೆ ಆಗಿದ್ದೀರಿ? ಮೂಗುನಲ್ಲೂ ಅದೇ, ಕಣ್ಣಲ್ಲೂ ಅದೇ, ನಾಲಿಗೆ ಮೇಲೂ ಅದೇ, ಕೈಯಲ್ಲೂ ಅದೇ, ಮನಸ್ಸಲ್ಲೂ ಅದೇ, ಅನುಭವನೂ ಅದೇ. ಅವಾಗ ನಿಮ್ ಯಾವ ರೂಪ ಆಯ್ತು? ಮಾವಿನ ಹಣ್ಣಿನ ರೂಪ ಆಯ್ತಲ್ವಾ? ಅಂದ್ರೆ ಮಾವಿನ ಹಣ್ಣು ತಿನ್ನಬೇಕು ಅಂತ ನೀವು ಅದನ್ನ ಕೈಲಿ ಇಟ್ಕೊಂಡಾಗ ಮಾವಿನ ಹಣ್ಣಿನ ರೂಪ ನಿಮ್ಮ ಜೊತೆಗೆ ಇದೆ. ಆಕಾರದಲ್ಲಿ, ಬಣ್ಣದಲ್ಲಿ, ಸ್ಪರ್ಶದಲ್ಲಿ, ವಾಸನೆಯಲ್ಲಿ, ರುಚಿಯಲ್ಲಿ. ಹೌದಾ? ಅವಾಗ ನೀವ್ ಯಾರು? ಮಾವಿನ ಹಣ್ಣಿನ ರೂಪ ಇದೆ, ಅದೇ ತಾನೆ. ಈಗ ನೀವು ನಾಟಕದಲ್ಲಿ ದುರ್ಯೋಧನ ಪಾತ್ರ ಹಾಕಿದಿರಿ, ನೀವ್ ಯಾರು? ದುರ್ಯೋಧನ. ಹೌದಲ್ವಾ? ಇವಾಗ ಏನ್ ಪಾತ್ರ ಹಾಕಿದ್ರಿ? ಮಾವಿನ ರುಚಿ ನೋಡೋ ಪಾತ್ರ ಹಾಕಿದ್ರಿ. ಅವಾಗ ನೀವು ಅದ್ರ ಕಡೆ ಮಾತ್ರ ಗಮನವನ್ನು ಕೊಡಬೇಕು ಅಲ್ವಾ? ಅವಾಗ ನಾ ಸ್ತ್ರೀ ಆಗಿದ್ದೇನೆ, ಮಹಿಳೆ ಆಗಿದ್ದೇನೆ, ಅತ್ತೆ ಆಗಿದ್ದೇನೆ, ಸೊಸೆ ಆಗಿದ್ದೇನೆ ಎಲ್ಲ ಇರ್ತದ ಇಲ್ವಲ್ಲ? ಸ್ವರೂಪ ಅಂತಂದ್ರೆ ಏನು ಅಂತಂದ್ರೆ ಯಾರ ಜೊತೆಗೆ ನೀವು ಜೋಡಣೆ ಆಗಿದ್ರು ಅದರ ರೂಪ ನಿಮ್ಮಲ್ಲಿ ಬಂದಿರಬೇಕು. ಪರಮಾತ್ಮನ ಜೊತೆ ಜೋಡಣೆ ಆದಾಗ ಪರಮಾತ್ಮನ ರೂಪ ನಿಮಗೆ ಬಂದಿರಬೇಕು. ನೀವು ಆತ್ಮ ಆದಾಗ ಆತ್ಮನ ಸಪ್ತ ಗುಣಗಳ ರೂಪ ನಿಮ್ಗೆ ಬಂದಿರಬೇಕು. ಯಾರ ಜೊತೆ ಜೋಡಣೆ ಆಗಿದ್ದು ಅದರ ರೂಪ ಅಲ್ವಾ? ಸ್ವೆಟರ್ ಹಾಕೊಂಡಾಗ ಶೆಕೆ ಆಗ್ತದೆ ಅಲ್ವಾ? ಐಸ್ ಕ್ರೀಮ್ ತಿಂದಾಗ ಬಿಸಿ ಆಗ್ತದೆ. ಇಷ್ಟೊತ್ತು ಬೇಕಾಯ್ತಾ ಹೇಳಲಿಕ್ಕೆ? ಅದು ಗಮನ ಎಲ್ಲಿದೆ? ಏನು ಯೋಗೇಶ್ ಅಣ್ಣ ತಪ್ಪ ಹೇಳ್ಬಿಟ್ರೆ ಏನೋ ತಿಳ್ಕೊಂಡ್ಬಿಟ್ಟಿರ್ತೀವಿ. ಕೆಲವೊಂದ್ಸಲ ಟೆಸ್ಟ್ ಮಾಡಿದಿರುತ್ತೆ ಗಮನ ಎಲ್ಲಿರ್ತದೆ ಇವ್ರದ್ದು ಅಂತ. ಐಸ್ ಕ್ರೀಮ್ ತಿಂದ ಏನಾಗಿರುತ್ತೆ? ತಣ್ಣಗಾಗಿದೆ. ಯಾಕಂದ್ರೆ ಐಸ್ ಕ್ರೀಮ್ ನಲ್ಲಿ ಗುಣ ಅಲ್ವಾ ಅದು. ಮತ್ತೆ ಅದೇ ಐಸ್ ಕ್ರೀಮ್ ಅಂತ ತಗೊಂಡ್ಬಿಟ್ಟು ಸ್ವಲ್ಪ 10 ನಿಮಿಷ ಇಟ್ಬಿಟ್ಟು ಐಸ್ ಕ್ರೀಮ್ ಅದು ಜ್ಯೂಸ್ ಆಗ್ಬಿಟ್ಟಿರ್ತದ. ಅದು ಅವಾಗ ತಂಪಿನ ಪ್ರಮಾಣ ಕಡಿಮೆ ಆಗಿದ್ದಿರ್ತದಲ್ವಾ? ಅದಕ್ಕಾಗಿ ಯಾವುದರ ಜೊತೆಗೆ ಜೋಡಣೆ ಆಗಿದೆಯೋ ಅದರ ರೂಪ ನಿಮ್ಗೆ ಬರ್ತದೆ. ಅದಕ್ಕೆ ಸ್ವರೂಪ ಅಂತ ಹೇಳ್ತಾರೆ. ಓಕೆನಾ? ಅದಕ್ಕಾಗಿ ನನ್ನೆಲ್ಲ ಮಕ್ಕಳು ಏನಾಗ್ಬೇಕಂತ ಜ್ಞಾನ ಪೂರ್ಣರಾಗಬೇಕು. ಜ್ಞಾನ ಪೂರ್ಣ ಎಲ್ಲರಿಗೂ ಜ್ಞಾನ ಹೇಳೋರಲ್ಲ. ನಿಮ್ಮ ಜೀವನದಲ್ಲಿ ಜ್ಞಾನವನ್ನ ಧಾರಣೆ ಮಾಡಿದ್ರೆ ಆಟೋಮೆಟಿಕಲಿ ಸೇವೆ ಹೇಳೋದು ಏನಾಗ್ತಾ ಇರ್ತದೆ? ಆಗ್ತಾ ಇರ್ತದೆ. ನೀವು ಮಾಡ್ಬೇಕಾದ್ರೆ ಯಾವ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಓಕೆ, ಬಾಬಾ ಇಷ್ಟಪಡ್ತಾರೆ ನಾವೆಲ್ಲರೂ ಏನಾಗ್ಲಿ? ಜ್ಞಾನಿಗಳಾಗ್ಬೇಕು, ಜ್ಞಾನಪೂರ್ಣ ಆಗ್ಬೇಕು. ಅಂದ್ರೆ ಪ್ರತಿದಿನ ಹೇಳಿರುವಂತ ಬಾಬಾನ ಮುರಳಿಯನ್ನು ಪೂರ್ತಿಯಾಗಿ ಸರ್ವ ಕರ್ಮದಲ್ಲಿ ಸರ್ವ ಫೀಲ್ಡ್ ಅಲ್ಲಿ ಏನ್ ಮಾಡ್ಬೇಕು?
ಧಾರಣೆ ಮಾಡಿ ಆ ಕರ್ಮದ ಫಲವನ್ನ ಅನುಭವಿಸುವಂತವರಾಗ್ಬೇಕು. ಸರಿನಾ? ಅಚ್ಚ. ಓಂ ಶಾಂತಿ. ಓಂ